ಮತ್ತೆ ನಮ್ದು ಒಂದು ತಪ್ಪಿದೆ. ಆ ಚುನಾವಣೆ ಬಂದಾಗ ಅವ್ರು ಕೊಡೋಂಥ ಏನೋ ಆಮಿಷಕ್ಕೆ ನಾವು ಬಲಿಯಾಗಿ ಇಂಥವ್ರಿಗೆ ಬಟ್ ಅನ್ನೋದು ಬಂದ್ಬಿಡ್ತಲ್ಲ, ಅದು ನಮ್ಮ ದುರ್ದೈವ. ನಾವು ಮೂರ್ಖರು ಮೊದಲು, ನಾವು ಜಾಣರಾಗಬೇಕು. ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಸಾಮಾಜಿಕ ಭದ್ರತಾ ಯೋಜನೆಗಳ ಮಾಶಾಸನ ಸ್ಥಗಿತ ಹಾಗೂ 32,000 ಆದಾಯ ಮಿತಿ ವಿರೋಧಿಸಿ ವಿಶೇಷಚೇತನರು, ಹಿರಿಯ ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಗುರುವಾರ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿಯ ನಡೆಸಿ ತಹಸೀಲ್ದಾರ್ MS ಅರಕೆರೆ ಅವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಹೌದು, ಬುದ್ಧಿವಿಹಾರದಲ್ಲಿ ಸಾಮಾಜಿಕ ಭದ್ರತಾ ಮಾಶಾಸನಕ್ಕೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ 32,000 ವಾರ್ಷಿಕ ಆದಾಯ ಮಿತಿಯನ್ನು ರದ್ದುಪಡಿಸಿ ಕಳೆದ 4 ತಿಂಗಳಿಂದ ಸ್ಥಗಿತಗೊಂಡಿರುವ ವಿಕಲಚೇತನರು, ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಹಾಗೂ ಮನಸ್ವಿನಿ ಯೋಜನೆಯ ಫಲಾನುಭವಿಗಳ ಮಾಶಾಸನವನ್ನು ತಕ್ಷಣ ಮರುಜಾರಿಗೊಳಿಸಬೇಕು ಎಂದು VRW ಜಿಲ್ಲಾ ಅಧ್ಯಕ್ಷ SK ಘಾಟ್ಗೆ ಆಗ್ರಹಿಸಿದರು. ಮಾಶಾಸನ ಸ್ಥಗಿತ ಹಾಗೂ ಅವೈಜ್ಞಾನಿಕ ಆದಾಯ ಮಿತಿ ನಿಗದಿಯನ್ನು ವಿರೋಧಿಸಿ ವಿಶೇಷ ಚೇತನರ ನಗರ ವಿವಿಧೋದ್ದೇಶ ಹಾಗೂ ಗ್ರಾಮೀಣ ಅಥವಾ ನಗರ ಪುನರ್ವಸತಿ ಕಾರ್ಯಕರ್ತರ ಸಮಿತಿ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಗುರುವಾರ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ತಹಸೀಲ್ದಾರ್ MS ಅರಕೆರೆ ಅವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿ ಮಾಶಾಸನ ಪಡೆಯಲು 32,000 ವಾರ್ಷಿಕ ಆದಾಯ ಮಿತಿ ನಿಗದಿಪಡಿಸಿರುವುದು ಅವೈಜ್ಞಾನಿಕವಾಗಿದೆ. ಈ ಆದಾಯ ಮಿತಿಯ ನೆಪದಲ್ಲಿ ರಾಜ್ಯಾದ್ಯಂತ ವಿಕಲಚೇತನರು ಸೇರಿದಂತೆ ಅಸಹಾಯಕ ವರ್ಗಗಳು ಮಾಶಾಸನ ತಡೆಹಿಡಿಯಲಾಗಿದೆ. ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಹಾಗೂ ಮನಸ್ವಿನಿ ಯೋಜನೆಯ ಫಲಾನುಭವಿಗಳಿಗೆ ತೊಂದರೆಯಾಗಿದೆ ಎಂದರು. ದಿನಬಳಕೆಯ ವಸ್ತುಗಳ ಬೆಲೆ ಹಾಗೂ ಜೀವನ ವೆಚ್ಚ ಹೆಚ್ಚಾಗಿರುವ ಸಂದರ್ಭದಲ್ಲಿ 32,000 ಆದಾಯ ಮಿತಿ ನಿಗದಿ ಸರಿಯಲ್ಲ. ಹಿಂದೆ ಇದ್ದ 1 ಲಕ್ಷ ವಾರ್ಷಿಕ ಆದಾಯ ಮಿತಿಯನ್ನೇ ಮುಂದುವರಿಸಬೇಕು. ಕಳೆದ 4 ತಿಂಗಳಿಂದ ಬಾಕಿ ಉಳಿದಿರುವ ಮಾಶಾಸನವನ್ನು ಫಲಾನುಭವಿಗಳಿಗೆ ಕೂಡಲೇ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ವಿಕಲಚೇತನ ಮುಖಂಡ ರುದ್ರಗೌಡ ಮಾತನಾಡಿ, 32,000 ಆದಾಯ ಮಿತಿಯಿಂದ ಸಾವಿರಾರು ಫಲಾನುಭವಿಗಳಿಗೆ ಯೋಜನೆಯಿಂದ ಹೊರಗುಳಿಯುವಂತಾಗಿದೆ. ವಿಕಲಚೇತನ, ಹಿರಿಯ ನಾಗರಿಕ, ವಿಧವಾ ಹಾಗೂ ಮನಸ್ವಿನಿ ಮಾಶಾಸನವನ್ನು ತಕ್ಷಣ ಮರುಜಾರಿಗೊಳಿಸಬೇಕು ಎಂದರು. ವಿಕಲಚೇತನ ಶಿವಪುತ್ರ ಮಾತನಾಡಿ, 4 ತಿಂಗಳಿಂದ ಮಾಶಾಸನ ಸ್ಥಗಿತಗೊಂಡಿರುವುದರಿಂದ ಫಲಾನುಭವಿಗಳ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಮಾಶಾಸನವನ್ನು ನಿರಂತರವಾಗಿ ನೀಡಬೇಕು ಎಂದು ಆಗ್ರಹಿಸಿದರು. ನ್ಯಾಯವಾದಿ ಚಂದ್ರಶೇಖರ್ ಹೊಸಮನಿ ಮಾತನಾಡಿ, ವಿಜಯಪುರ ಜಿಲ್ಲೆಯನ್ನು ಕಲ್ಯಾಣ ಕರ್ನಾಟಕ 371J ಮೀಸಲಾತಿ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಡಿವಪ್ಪ ಕೊಡಗಾನೂರು, ಬಾಲಪ್ಪ ಬಿಸಲ್ದೆನ್ನಿ, ಉಮೇಶ್ ಸಜ್ಜನ್, SG ಮೇಟಿ, ಯಲ್ಲಪ್ಪ ಮಾದರ್, ಪೌಡೆಪ್ಪ ಚಲವಾದಿ, ಸಂಗೀತಾ ಕೋಳೂರು, ಸಂಗನಗೌಡ ಬಗಲಿ, MM ಕುಂಬಾರ್, BS ಸಾಯಂಕೋಡಿ, DH ಮಾದರ್, ಶಶಿಕಾಂತ್ ಯಾಳ್ಗಿ ಸೇರಿದಂತೆ ಹಿರಿಯ ನಾಗರಿಕರು, ವಿಕಲಚೇತನರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಧ್ವನಿ ಸತ್ತದ ಪರ ನಮ್ಮ ಧ್ವನಿ. ಒಳಗಾಗಿದಂತಂದ್ರೆ ಅದು ಕಟ್ಟೆ ಜನಾಂಗ, ನಮ್ಮ ವಿಕಲಚೇತನರು, ಹಿರಿಯ ನಾಗರಿಕರು ಮತ್ತು ವಿಧವಾ ತಾಯಂದಿರು, ಮನಸ್ಸಿನ ಯೋಜನೆ ಪಡಿಸಿರುವಂತ ಎಲ್ಲರೂ ಕೂಡ ಇವತ್ತು ಬಹಳ ಸರ್ಕಾರದ ಒಂದು ಸಿಗುವಂತ ಪಿಂಚಣಿ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಈಗ ಈ ಮೊದಲೇ ಇದ್ದಂತ ನಿಕಟಪೂರ್ವ ಗೌರವಾನ್ವಿತ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ಇವತ್ತು ಆದಾಯವನ್ನು ಕೇವಲ 32,000ಕ್ಕೆ ನಿಗದಿ ಮಾಡಿರೋದ್ರಿಂದ ಈ ಒಂದು ಸೌಲಭ್ಯದಿಂದ ಸಾಕಷ್ಟು ಜನ ವಂಚಿತರಾಗ್ತಾ ಇದ್ದಾರೆ. ಬಂಧುಗಳೇ, ಈಗಾಗಲೇ BPL ಕಾರ್ಡ್ ಇದ್ದಂಥವ್ರಿಗೆ 1,20,000 ಈಗ ಆದಾಯ ಕೊಡ್ತಿರುವಂಥ ಸಮಯದೊಳಗೆ ಇದು 32,000 ನಿಗದಿಗೊಳಿಸಿದ್ರಂತ ಯಾವ ಒಂದು ಆಧಾರದ ಮೇಲೆ, ಯಾವ ವೈಜ್ಞಾನಿಕ ಇದ್ರ ಮೇಲೆ ಇವರು ನಿಗದಿ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಇಂಥ ಒಂದು ತೊಂದರೆಯಿಂದ ಇಡೀ ರಾಜ್ಯಾದ್ಯಂತ ಈ ಒಂದು ಸಾಕಷ್ಟು ಕುಟುಂಬಗಳು ಇವತ್ತು ಮಾಶಾಸನದೊಳಗೆ ಪಿಂಚಣಿದ ಮೇಲೆ ಅವಲಂಬಿತರಾಗ್ಯಾರ. ಇಂಥ ಸಂದರ್ಭದೊಳಗೆ ಸರ್ಕಾರ ಭಾಳ ಒಂದು ನಮ್ಗೆ ಎಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿಷ್ಟೇ, ಈಗಾಗಲೇ ನಮ್ಮ ಒಂದು ಹೋರಾಟ ಈ ನ್ಯಾಯ ಹೆಂಗದಪ್ಪ ಅಂತಂದ್ರೆ ಎಲ್ಲರಿಗೂ ಸರಳವಾಗಿ ಈ ವೇತನವನ್ನು ಸಿಗಬೇಕು. ಮತ್ತು ಮೇಲಾಗಿ ಈಗಾಗಲೇ ದಿನಬಳಕೆ ವಸ್ತುಗಳು ಹೆಚ್ಚಾಗ್ತಿರುವಂಥ ಸಂದರ್ಭದೊಳಗೆ
ಇವತ್ತು ಪ್ರತಿಯೊಂದಕ್ಕೂ ಕೂಡ ಶಾಸಕರ ಅನ್ನೋದು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಮಾಸಾಸನ ಮತ್ತು ಅದೇ 800-1000 ರೂಪಾಯಿನ ಇದೆ. ಬಟ್ ಇವರಿಗೆ ಇವತ್ತಿನ ಒಂದು ಕೌಟುಂಬಿಕ ಜೀವನಕ್ಕೆ ಬೇಕಾಗಿರುವಂಥದ್ದು ಕನಿಷ್ಠ 3,000-5,000 ಕೊಡ್ಬೇಕನ್ನುವಂಥದ್ದು ನಮ್ದು ಆಗ್ರಹ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಇನ್ನೊಂದು ನಮ್ಮದ ಬೇಡಿಕೆ ಇದೆ. ಏನಪ್ಪಾ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ಮತ್ತು ಸಂಸದರು ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ 371 ಅದನ್ನು ಸೇರ್ಪಡೆ ಮಾಡಬೇಕಾಗಿತ್ತು. ವಿಕಲಚೇತನ ಬಂಧುಗಳಲ್ಲಿ ವಿನಂತಿಸೋದೇನೆಂದರೆ, ಈಗಿನ ಕಾಲದಲ್ಲಿ ಮಗು ಅಳುತನ ತಾಯಿಗೆ ಗೊತ್ತಾಗಲ್ಲ. ಉದಾಹರಣೆ ನಾವು ಸ್ಟ್ರೈಕ್ ಮಾಡ್ತಾನೆ ಯಾವ ಕೆಲಸ ಆಗಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಬೇಕು, ನಾವೆಲ್ಲರೂ ಒಂದಾಗಬೇಕು. ಹಾಗಾದಾಗ ಮಾತ್ರ ಸರ್ಕಾರಕ್ಕೆ ಬಿಸಿ ಮುಟ್ತದೆ. ಹಾಗಾಗಿ ನಾವು ಕೇವಲ ಒಂದಿನ 1-2 ದಿನ ಒಂದಲ್ಲ, ನಿರಂತರವಾಗಿ ಸ್ಟ್ರೈಕ್ ಮಾಡಬೇಕು. ಈಗ ಎಲ್ಲಿಂದ ಮಾಸಾಸನ ಬಂದಾಗ ಅಲ್ಲಿಂದನೇ ಕೊಡ್ಬೇಕು. ಅವರು ನೀವು ಬೇರೆ ಚಾಲು ಮಾಡ್ಬೇಕಂದ್ರೆ ಅವ್ರು ಏನು ಮಾಡ್ತಾರೆ, ಈ ತಿಂಗಳದ್ದು ಅಷ್ಟೇ ಕೊಟ್ಬಿಡ್ತಾರೆ. ಹಂಗಿಲ್ಲ, ಯಾವ ತಿಂಗಳಿಂದ ಬಂದಾಗ ಅಲ್ಲಿಂದ ಕೊಡ್ಬೇಕು ಅವರು. ಹಾಂ, ಯಾಕೆ ಕೊಡೋಂಗಿಲ್ಲ ಅವರು? ಹಾಂ, ತಮ್ಮ ಪೇಮೆಂಟಲ್ಲಿ ಹೆಚ್ಚು ನೋಡ್ಕೋತಾರೆ. ನಮ್ಮ ಹತ್ರದ್ದು ಯಾಕೆ ಮಾಡಲ್ಲ? ನಮ್ಮ ಹಕ್ಕಿದು. ನಾವೇನು ಅವ್ರ ಮನೆ ಪೇಮೆಂಟ್ ಕೊಡೋ ಹಾಕಿತ್ತಿಲ್ಲ. ನಮಗೆ ಬರುವಂಥ ಸೌಲಭ್ಯ ಕೊಡಲೇಬೇಕು ಅವರು. ಹಾಗಾಗಿ ನಾವೆಲ್ಲರೂ ನಿರಂತರವಾಗಿ ಪ್ರತಿಭಟನೆ, ಸ್ಟ್ರೈಕು, ಮನವಿ ಕೊಟ್ಟರೆ ಅವ್ರು ಕೇಳ್ತಾ ಇಲ್ಲ ಅಂದ್ರೆ ಹೆಂಗಿರ್ಬೇಕು? ಹಿಂಗಾದ್ರೆ ವೈರ್ ಬೆಂಡಿಂಗ್ ಮಾಡಿಲ್ಲ, ಶೌಚಾಲಯ ಇಲ್ಲ, ಮೂಲ ಸೌಲಭ್ಯನೇ ಇಲ್ಲ ಅಂದಮೇಲೆ ಇನ್ನು ಯಾವ ಮಾಡ್ತಾರೆ ಇವರು? ಯಾವುದೇ ಸರ್ಕಾರ ಇಲ್ಲ, ಅದು ಇದು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಒಕ್ಕಟ್ಟಾಗಬೇಕು. ಈಗ 6 ತಿಂಗಳು ಏನು ಪಿಂಚಣಿ ಬಂದಾಗಿತ್ತಲ್ಲ ಅದನ್ನೆಲ್ಲ ಕೊಡಬೇಕು. ಆದಾಯ ಮಿತಿ ರದ್ದು ಮಾಡಬೇಕು. ಬದಲು ಆ ಅಧಿಕಾರಿಗಳು ಏನು ಹೇಳ್ತಾರೋ ಇವ್ರು ಏನು ಕೇಳ್ತಾರೋ ಅದು ಭಗವಂತನಿಗೆ ಗೊತ್ತು. ಯಾರೋ ಮತ್ತೇಳಿ ಏನು ಮಾಡಿದರೆ ಮತ್ತೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೇನು ಗೊತ್ತಾಗಲ್ಲಲ್ಲ. ಮತ್ತು ನಮ್ಮದು ಒಂದು ತಪ್ಪಿದೆ. ಆ ಚುನಾವಣೆ ಬಂದಾಗ ಅವ್ರು ಕೊಡೋಂಥ ಏನೋ ಆಮಿಷಕ್ಕೆ ನಾವು ಬಲಿಯಾಗಿ ಎಂಥವ್ರಿಗೆ ಬಟ್ ಅನ್ನೋದು ಬಂದುಬಿಡ್ತಲ್ಲ, ಅದು ನಮ್ಮ ದುರ್ದೈವ. ನಾವು ಮೂರ್ಖರು ಮೊದಲು. ನಾವು ಜಾಣರಾಗಬೇಕು, ನಾವು ಜಾಗೃತ ಆಗತನ ಅದು ಸಾಧ್ಯ ಆಗೋದಿಲ್ಲ. 71 ಮೀಸಲಾತಿ ಕುರಿತು ಅದನ್ನು ಪ್ರಸ್ತಾಪವನ್ನು ಈ ಅಂಗವಿಕಲರ ಒಕ್ಕೂಟದಿಂದ ಹೋರಾಟ ಮಾಡುತ್ತಿದ್ದಾರೆ. ನಮ್ಮ ಜಿಲ್ಲೆಗೆ ಹೈದರಾಬಾದ್ ಮೀಸಲಾತಿಯನ್ನು ಕೈತಪ್ಪಿಸಲಾಗಿದೆ. ಏಕೆಂದರೆ ಇತಿಹಾಸದ ಆಧಾರಗಳ ಮೇಲೆ ನಮ್ಮ ಜಿಲ್ಲೆಯು ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಂತಹ ಆಧಾರಗಳು ಸಹ ರಾಜ್ಯ ಸರ್ಕಾರದ ಗೆಜೆಟರ್ ಪುಸ್ತಕದಲ್ಲಿ ದಾಖಲೆಗಳು ಸಹ ಇದೆ. ಇಷ್ಟೆಲ್ಲ ಆಧಾರಗಳು ಇದ್ದರು. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಹೈಕೋರ್ಟ್ ಇದೆ ಮತ್ತು ಸಾರಿಗೆ ಸಂಪರ್ಕ ಇದೆ, ಆಡಳಿತ ನ್ಯಾಯಮಂಡಳಿ ಇದೆ, ಹಾಗೂ ಪುರಾತತ್ವ ಇಲಾಖೆ ಕೂಡ ಕಲ್ಯಾಣ ಕರ್ನಾಟಕದಲ್ಲೇ ಇದೆ. ಇಷ್ಟಾದರೂ ಕೂಡ ನಮ್ಮ ಜಿಲ್ಲೆಯು ಇಂದಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಅಭಿವೃದ್ಧಿಯಲ್ಲಿ ಎಲ್ಲ ರಂಗದಲ್ಲೂ ಹಿಂದುಳಿದ ಜಿಲ್ಲೆಯಾಗಿದೆ. ಅಷ್ಟಲ್ಲದೆ ಯುವಕರ ದೃಷ್ಟಿಯಿಂದ, ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿ ದೃಷ್ಟಿಯಿಂದ, ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ನಮ್ಮ ಜಿಲ್ಲೆಗೆ 371 ಮೀಸಲಾತಿಯನ್ನು ಕಲ್ಪಿಸಬೇಕು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.